ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಹಾಗೆ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೊಬಿಟ್ಟು ಅದು ರೆಸೊನೇಟ್ ಆಗ್ತಿದೆ ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಒಂದು ರೀಡಿಂಗ್ ಅನ್ನೋವಂಥದ್ದನ್ನು ನೀವು ತೊಗೋಬೋದು. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಟ್ಯಾರೋ ಕಾರ್ಡ್ ರೀಡಿಂಗ್ ಪ್ರೋಸೆಸ್ನ ಕಲಿಬೇಕು ಅಂತ ಇದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ನ ಪಡಿಬೋದು. ಓಕೆ, ನೋಡೋಣ ನಿಮ್ಮ ಪರ್ಸನ್ಸ್ ಎನರ್ಜಿ ಯಾವ ಥರ ಇದೆ, ಅವ್ರಿಗೆ ಏನು ಫೀಲ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂತ ಅಂದ್ಬಿಟ್ಟು. ಓಕೆ, 9 ಆಫ್ ವಾಂಡ್ಸ್ ಅಂತ ಅಂದರೆ ಇಟ್ ಶೋಸ್ ದಟ್ ನೀವು ಕೂಡ ಫ್ರಸ್ಟ್ರೇಟೆಡ್ ಆಗಿದ್ದೀರಾ, ಆ ಪರ್ಸನ್ ಕೂಡ ಫ್ರಸ್ಟ್ರೇಟ್ ಆಗಿದ್ದಾರೆ. ನಿಮ್ಮಿಬ್ಬರ ಮಧ್ಯೆ ತುಂಬಾ ಒಂಥರ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದಕ್ಕಿಂತ ಒಬ್ರು ನೋಡೋದಕ್ಕೂ ಆಗ್ತಿಲ್ಲ, ಮಾತಾಡೋದಕ್ಕೂ ಆಗ್ತಿಲ್ಲ, ಒಬ್ಬರು ಇನ್ನೊಬ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಈ ಥರ ಕಾಣಿಸ್ತಾ ಇದೆ. ಸೊ 9 ಆಫ್ ವಾಂಡ್ಸ್ ಅಂತ ಬಂದಾಗ ಯು ಆರ್ ಲೈಕ್ ಕಂಪ್ಲೀಟ್ಲಿ ಒಂಥರ ನೆಗೆಟಿವ್ ಮೋಡಲ್ಲಿ ಹೋಗ್ಬಿಟ್ಟಿದ್ದೀರಾ. ನೀವು ಒಂಥರ ಫ್ರಸ್ಟ್ರೇಷನ್ ಅಂದರೆ ಏನೋ ಬೇಜಾರು, ನೆಮ್ಮದಿ ಇಲ್ಲ, ಖುಷಿ ಇಲ್ಲ, ಸಂತೋಷ ಇಲ್ಲ, ಇನ್ನೊಂದು ಸ್ಟೆಪ್ ಕೂಡ ನೀವು ಹಾಕೋಕ್ಕಾಗಲ್ಲ, ಅಷ್ಟು ಬೇಜಾರಲ್ಲಿದ್ದೀರಾ ನೀವು. ಎಲ್ಲನೂ ಬಿಟ್ಬಿಡೋಣ, ಈ ವ್ಯಕ್ತಿನ ಬಿಟ್ಬಿಡೋಣ, ಈ ಸಂದರ್ಭನ ಬಿಟ್ಬಿಡೋಣ, ಎಲ್ಲನೂ ಬಿಟ್ಬಿಟ್ಟು ಒಬ್ಬಳೇ ಇದ್ಬಿಡೋಣ ಅಥವಾ ಒಬ್ಬರೇ ಇದ್ಬಿಡೋಣ, ನಾನು ಸಿಂಗಲ್ ಆಗಿದ್ರೇ ಖುಷಿಯಾಗಿರ್ತೀನೇನೋ, ನೆಮ್ಮದಿಯಾಗಿರ್ತೀನೇನೋ ಅನ್ನೋ ಅಷ್ಟು ಬೇಜಾರು ನಿಮ್ಮ ಲೈಫಲ್ಲಿ ನಡೀತಿದೆ ಅಂತ ಅಂದ್ಬಿಟ್ಟು ಕಾಣಿಸ್ತಿದೆ. ಈ ಪರ್ಸನ್ ನಿಮ್ಮ ಲೈಫಿಂದ ಯಾವಾಗ ದೂರ ಹೋದ್ರೋ ಅವತ್ತಿನಿಂದ ಇಲ್ಲಿವರೆಗೂ ಕೂಡ ನೀವು ನೆಮ್ಮದಿಯಾಗಿಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈವನ್ ನೀವು ಹೇಗೆ ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ವ್ಯಕ್ತಿನೂ ಕೂಡ ಅದೇ ಥರ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಈ ಪರ್ಸನ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ, ಅವರು ಕೂಡ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ. ಬಟ್ ಸ್ಟಿಲ್ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಈ ಒಂದು ಗ್ಯಾಪ್ ಅಥವಾ ಈ ಒಂದು ಡಿಫ್ರೆನ್ಸಸ್ ಈ ಪರ್ಸನ್ಗೆ ನಿಜವಾಗ್ಲೂ ಅವ್ರಿಗೂ ತಡ್ಕೊಳಕ್ಕಾಗ್ತಿಲ್ಲ. ಅವರು ಕೂಡ ಫುಲ್ ಎಕ್ಸಾಸ್ಟ್ ಆಗೋಗಿದ್ದಾರೆ, ಟೆನ್ಷನಲ್ಲಿದ್ದಾರೆ. ನಿಮ್ಮ ಮತ್ತು ಅವರ ಮಧ್ಯೆ ಇರುವಂಥ ಸಂದರ್ಭನ ಅವ್ರು ಎಕ್ಸ್ಪ್ಲೈನ್ ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಬಟ್ ಇವ್ರದೇ ಆದಂತಹ ಒಂದು ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಿಕಾಸ್ 9 ಆಫ್ ವಾಂಡ್ಸ್ ಅಂತ ಅಂದರೆ ಅವ್ರಿಗೆ ಏನೇ ಟ್ರೈ ಮಾಡಿದ್ರೂ ನಿಮ್ಮನ್ನ ಮೀಟ್ ಮಾಡಬೇಕು ಅಥವಾ ನೀವು ಅವ್ರನ್ನ ಏನೇ ಟ್ರೈ ಮಾಡಿದ್ರೂ ಮೀಟ್ ಮಾಡಬೇಕು ಅಂತ ಅದಾಗ್ತಾ ಇಲ್ಲ. ಬಟ್ ಈ ಪರ್ಸನ್ಗೆ ನಿಮ್ಮ ಲೈಫಲ್ಲಿ ಒಂದು ಕ್ಯೂರಿಯಾಸಿಟಿ ಇದೆ, ನೀವು ಯಾರ ಜೊತೆ ಮಾತಾಡ್ತಿದ್ದೀರಾ, ನೀವು ಎಲ್ಲಿದ್ದೀರಾ, ಇನ್ ಕೇಸ್ ನೀವು ಮತ್ತು ಅವರು ಒಂದೇ ರೋಡಲ್ಲಿದ್ದರೆ ಅವ್ರು ನಿಮ್ಮನ್ನ ನೋಡೋವಂಥದ್ದು, ನೀವು ಅವ್ರನ್ನ ನೋಡೋವಂಥದ್ದು, ಅವ್ರು ನಿಮ್ಮ ಹತ್ರ ಅವ್ರಿಗೆ ಯಾವುದೇ ಭಾವನೆನ ಅವ್ರಿಗೆ ಹೇಳ್ಕೊಂಡಿಲ್ಲ ಅಂದ್ರೂ ನಿಮ್ಮ ಮೇಲೆ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನೀವು ಯಾರ ಜೊತೆ ಮಾತಾಡ್ತಿದ್ದೀರಾ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ, ನಿಮ್ಮದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಏನಾಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಪರ್ಸನ್ ಅದು ಅಲ್ಲದೆ ಅವರು ಒಂದು ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಅವರು ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ನೋಡುವಂಥ ಚಾನ್ಸಸ್ ತುಂಬಾ ಇದೆ. ಬಿಕಾಸ್ ಆ ಪರ್ಸನ್ಗೆ ನಿಮ್ಮ ಮೇಲೆ ಇರುವಂಥ ಕ್ಯೂರಿಯಾಸಿಟಿ ಅವ್ರು ನಿಮ್ಮ ಮೇಲೆ ಸ್ಪೈ ಮಾಡೋ ಥರ ಕಾಣಿಸ್ತಾ ಇದೆ. ಅಂದರೆ ಅವ್ರು ನಿಮ್ಮನ್ನ ಫಾಲೋ ಅಪ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಎಷ್ಟೇ ದೂರ ನೀವಿದ್ರೂ ಕೂಡ ಈ ಪರ್ಸನ್ಗೆ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋ ಅಂಥದ್ದು ಮೈಂಡ್ಸೆಟ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ. ಆ್ಯಂಡ್ ಈ ಪರ್ಸನ್ ನಿಮ್ಮ ಹತ್ರ ಎಲ್ಲ ವಿಚಾರನೂ ಕೂಡ ಹೇಳಿಲ್ಲ, ಇವರು ಎಷ್ಟೊಂದು ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ. ಬಟ್ ಸ್ಟಿಲ್ ನಿಮ್ಗೆ ಅನಿಸುತ್ತೆ ಈ ಪರ್ಸನ್ ಎಷ್ಟೇ ಏನೇ ಮುಚ್ಚಿಟ್ಟಿದ್ರು ಕೂಡ ಈ ಪರ್ಸನ್ ನನಗೆ ಬೇಕು ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತೀರಾ. ಬಟ್ ಆ ಪರ್ಸನ್ಗೂ ಅಷ್ಟೇ, ಅವರು ಎಷ್ಟೊಂದು ವಿಚಾರಗಳು ನಿಮ್ಗೆ ಹತ್ರ ಹೇಳಿಲ್ಲ ಅಂದರೂ ಕೂಡ ನೀವೇ ಅವರ ಪ್ರೀತಿ ಸರ್ವಸ್ವ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಅವರು ತುಂಬ ಎಮೋಷನಲಿ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳ್ತಿದ್ದೀನಿ. ಅಂದರೆ ಅವರು ಖುಷಿಯಾಗಿಲ್ಲ, ನೆಮ್ಮದಿಯಾಗಿಲ್ಲ, ಅವ್ರಿಗೆ ಒಂಥರ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ, ಮೆಂಟಲಿ ಅವರು ಸ್ಟೇಬಲ್ ಆಗಿಲ್ಲ, ಸಿಚುವೇಶನ್ನ ಅವರು ಕೂಡ ಏನು ಮಾಡಬೇಕು ಅಂತ ಗೊತ್ತಿಲ್ಲದೇನೆ ಒಂದು ಸೈಲೆನ್ಸಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಬಂದು ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಮಕರ ರಾಶಿ ಆಗಿರುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಸಿಂಹ ರಾಶಿ, ಧನು ರಾಶಿ ಆಗಿರುವಂಥದ್ದು ತುಂಬಾ ಅನ್ನಿಸ್ತಾ ಇದೆ. ಬಿಕಾಸ್ ಈ ಪರ್ಸನ್ ನಿಮ್ಮ ಮೇಲೆ ಕ್ಯೂರಿಯಾಸಿಟಿ ಇದ್ರೂ ಕೂಡ ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ, ಅದನ್ನು ಯಾವುದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. 8 ಆಫ್ ವಾಂಡ್ಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ಮ ಹತ್ರ ಬರಬೇಕು ಅನ್ನೋ ಒಂದು ಫೀಲಿಂಗ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇನ್ನೊಂದು 8 ತಿಂಗಳು ಒಳಗಡೆ, ಮ್ಯಾಕ್ಸಿಮಮ್ 8 ತಿಂಗಳು ಒಳಗಡೆ ಈ ಪರ್ಸನ್ ನಿಮ್ಮನ್ನ ಮೀಟ್ ಮಾಡ್ಬೋದು, ಇಲ್ಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಅಂದರೆ ಮಿನಿಮಮ್ 8 ವಾರದ ಒಳಗಡೆ. ಸೊ 8 ವೀಕ್ಸಿಂದ 8 ಮಂತ್ಸ್ ಒಳಗಡೆ ಈ ಪರ್ಸನ್ ನಿಮ್ಮನ್ನ ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ನೇಮ್ ಏನಾದರೂ ಸ್ಟಾರ್ಟಿಂಗ್ ಲೆಟರ್ A, L, E, I, O, M, T, F, S, H,
ಎನ್ ಇಷ್ಟಾಗಿದ್ರೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈ ಪರ್ಸನ್ ಇನ್ನು ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಪರ್ಸನ್ ರಿಲೇಷನ್ಶಿಪ್ಪಲ್ಲಿ ಅಗೇನ್ ಟೆಂಪ್ರೆನ್ಸ್ ಅಂತ ಅಂದರೆ ಅವರು ತಾಳ್ಮೆಯಿಂದ ಇದ್ದಾರೆ. ಯಾವಾಗಲಾದರೂ ಅವ್ರಿಗೂ ಕೂಡ ಪರಿಸ್ಥಿತಿ ಸಂದರ್ಭಗಳು ಚೆನ್ನಾಗಾದಾಗ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬಂದು ಮಾತಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಈ ಪರ್ಸನ್ ತಾಳ್ಮೆಯಿಂದ ಇದ್ದಾರೆ, ಬಟ್ ಅವ್ರು ನಿಮ್ಮನ್ನೇನು ಕಂಪ್ಲೀಟಾಗಿ ಗಿವ್ ಅಪ್ ಮಾಡಿಲ್ಲ. ಇನ್ ಕೇಸ್ ಇಲ್ಲಿ ಯಾರಾದರೂ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಮಾತಾಡ್ತಿಲ್ಲ, ಅವರು ಮೂವ್ ಆನ್ ಆಗೋಗಿದ್ದಾರೆ ಅಥವಾ ಅವರು ನನ್ನ ಲೈಫಲ್ಲಿ ಬರಲ್ಲ ಅಂತ ಅಂದ್ಕೊಂಡ್ರೆ ಆ ಥರ ಏನೂ ಇಲ್ಲ. ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ಆದರೆ 7 ಆಫ್ ವಾಂಡ್ಸ್ ಅಂತ ಅಂದರೆ ನಿಮ್ಮ ರಿಲೇಷನ್ಶಿಪ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ನಿಮ್ಮ ಜೀವನದಲ್ಲಿ ಬೇರೆ ವ್ಯಕ್ತಿಗಳ ಇಂಟರ್ಫಿಯರೆನ್ಸ್ ಇದೆ, ಬೇರೆಯವರು ನಿಮ್ಮ ಲೈಫ್ನ ಹಾಳು ಮಾಡ್ತಿರ್ಬೋದು. ಅವರ ಒಂದು ಇನ್ಫ್ಲೂಯೆನ್ಸಸ್ ಇಂದ ನಿಮ್ಮ ವ್ಯಕ್ತಿ ಕೂಡ ಅಲ್ಲಿ ಸ್ಟಕ್ ಆಗಿರೋದ್ರಿಂದ ನಿಮ್ಮ ವ್ಯಕ್ತಿ ಕೂಡ ನಿಮ್ಮ ಮಾತನ್ನು ಕೇಳೋದಕ್ಕೆ ರೆಡಿಯಾಗಿಲ್ಲ. ಕೆಲವೊಂದು ಸರಿ ಏನು ಹೇಳ್ತೀವಿ ಅಂದರೆ 7 ಆಫ್ ವಾಂಡ್ಸ್ ಅಂದಾಗ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ಚಾಲೆಂಜಸ್ ಇರುತ್ತೆ. ಅದನ್ನೆಲ್ಲ ದಾಟಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದರೆ ಈ ಪರ್ಸನ್ಗೆ ಕಷ್ಟ ಆಗ್ತಾ ಇದೆ. ಅವರು ಯಾವುದೋ ಒಂದು ಸಂದರ್ಭಕ್ಕೆ ಸಿಗಾಕೊಂಡಿದ್ದಾರೆ, ಯಾವುದೋ ಒಂದು ವ್ಯಕ್ತಿ ಹತ್ರ ಸಿಗಾಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆದರೆ ಈ ಪರ್ಸನ್ ಎಷ್ಟೇ ಈಗ ಅವ್ರು ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಂದ್ರೂ ಆ ಪರ್ಸನ್ ನಿಮ್ಮ ಹತ್ರ ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿರ್ತಾರೆ. ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂದರೆ ಪ್ರಾಬಬ್ಲಿ ನೀವು ಅವ್ರಿಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡಿರ್ಬೋದು. ಆದರೆ ಈ ಪರ್ಸನ್ ಮಾತ್ರ ನೀವು ಎಷ್ಟೇ ಹಣಕಾಸಿನ ಬಗ್ಗೆ ಅವರು ನಿಮ್ಮ ಹತ್ರ ಹೆಲ್ಪ್ ತೊಗೊಂಡಿದ್ರು ಅವ್ರು ನೆನಪಿಸ್ಕೊಳ್ಳೋದು ನಿಮ್ಮ ಒಳ್ಳೆತನ, ನೀವು ಮಾಡಿರೋ ಅಂಥ ಅವ್ರಿಗೆ ಸಪೋರ್ಟ್ ಅಥವಾ ನೀವು ಅವ್ರಿಗೆ ಹೆಲ್ಪ್ ಮಾಡಿರೋದು, ಜನರಸ್ ಆಗಿ ನೀವು ಅವ್ರಿಗೆ ದುಡ್ಡು ಖರ್ಚು ಮಾಡಿರೋದು. ಹಿಂದೆ ಮುಂದೆ ನೋಡ್ದೇ ಈ ವ್ಯಕ್ತಿ ಯಾರು ಏನು ಸುಮ್ಮನೆ ಬಂದಿದ್ದಾರೆ, ಇವ್ರಿಗೇನು ದುಡ್ಡು ಕೊಡಬೇಕಾ ಇಲ್ವಾ ಅಂತ ಅಂದೇ ನೀವು ಅವ್ರಿಗೆ ದುಡ್ಡು ಕೊಟ್ಟಿರ್ಬೋದು ಅಥವಾ ಅವರು ನಿಮಗೆ ದುಡ್ಡು ಕೊಟ್ಟಿರ್ಬೋದು. ಆದರೆ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಫಿನಾನ್ಷಿಯಲಿ ಹೆಲ್ಪ್ ಅನ್ನುವಂಥದ್ದಿದ್ರೆ ಈ ಪರ್ಸನ್ನು ಅದಕ್ಕೆ ಒಂದು ಕೃತಜ್ಞತೆ ಅನ್ನುವಂಥದ್ದನ್ನು ಈ ಪರ್ಸನ್ ತೋರಿಸ್ತಾರೆ. ಆ್ಯಂಡ್ ಅವ್ರು ಈಗಲೂ ಕೂಡ ಅಷ್ಟೇ ನಿಮ್ಮನ್ನು ನೆನಪಿಸ್ಕೊಂಡಾಗಲೆಲ್ಲ ನಿಮ್ಮ ಒಳ್ಳೆತನನೇ ಈ ಪರ್ಸನ್ಗೆ ನೆನಪಾಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಇಷ್ಟು ಒಳ್ಳೆ ವ್ಯಕ್ತಿನ ನಾನು ಮಿಸ್ ಮಾಡ್ಕೊಂಡೆ ಅಲ್ವಾ ನನ್ನ ಲೈಫಲ್ಲಿ ಅನ್ನುವಂಥದ್ದು ಈ ಪರ್ಸನ್ಗೆ ಕಾಡ್ತಾ ಇದೆ ಅಂತ ಹೇಳ್ತೀನಿ. ಸೊ ಇವರು ನಿಮ್ಮನ್ನ ಎಷ್ಟೇ ದೂರ ಮಾಡ್ಕೊಂಡಿದ್ರು ಕೂಡ ನಿಮ್ಮ ಒಳ್ಳೆತನ ಅನ್ನೋದು ಈ ಪರ್ಸನ್ಗೆ ನೆನಪಾಗ್ತಾ ಇದೆ ಅಂತ ಹೇಳ್ಬೋದು. ದ ಸನ್ ಆ್ಯಂಡ್ ದ 3 ಆಫ್ ವಾಂಡ್ಸ್ ಅಂತ ಅಂದರೆ ಸ್ವಲ್ಪ ಪೇಷನ್ಸಿಂದ ಇರಿ. ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಬಿಕಾಸ್ ಈ ಪರ್ಸನ್ ಲೈಫಲ್ಲಿ ಒಂದು ಗ್ರೋತ್ ಬೇಕು. ನಿಮ್ಮ ಜೊತೆ ಇದ್ದರೆ ಆ ಒಂದು ಗ್ರೋತ್ ಆಗುತ್ತೆ, ಅವರ ಜೀವನ ಬೆಳೆಯುತ್ತೆ ಅಥವಾ ಅವರ ಜೀವನದಲ್ಲಿ ಅವರು ಹಣ ಆಸ್ತಿ ಅಥವಾ ಸಮೃದ್ಧಿನ ಅವರು ನೋಡ್ತಿದ್ದಾರೆ. ನೀವಿದ್ದಾಗ ಅವ್ರ ಲೈಫಲ್ಲಿ ಅವ್ರಿಗೆ ಒಂದು ಲಕ್ ಅನ್ನೋ ಅಂಥದ್ದಿತ್ತು, ಅವ್ರಿಗೆ ನೀವು ಎಷ್ಟೊಂದು ಹೆಲ್ಪ್ ಮಾಡಿದ್ರಿ. ನೀವು ಅವರ ಲೈಫಿಂದ ದೂರ ಹೋದ್ಮೇಲೆ, ಅವರು ನಿಮ್ಮ ಲೈಫಿಂದ ದೂರ ಹೋದ್ಮೇಲೆ ಅವ್ರಿಗೆ ಈಗ ಅನ್ನಿಸ್ತಾ ಇದೆ ನೀವಿರಬೇಕು, ನೀವಿದ್ರೇ ಅವ್ರ ಜೀವನದಲ್ಲಿ ಖುಷಿ ಸಂತೋಷ ನೆಮ್ಮದಿ ಅನ್ನುವಂಥದ್ದು ಇರುತ್ತೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಪರ್ಸನ್ಗೆ ನೀವಿದ್ದಾಗ ಇರೋವಂಥ ಸಂತೋಷ ಈಗ ನೀವಿಲ್ಲದೆ ಇರೋ ಟೈಮಲ್ಲಿ ಅವ್ರಿಗೆ ಆ ಸಂತೋಷ ಅನ್ನೋದೇ ಸಿಗ್ತಾ ಇಲ್ಲ. ಸೊ ಈ ಪರ್ಸನ್ ಒಂಥರ ಹೆಂಗಾಗಿದ್ದಾರೆ ಅಂತ ಅಂದರೆ ಆದಷ್ಟು ಬೇಗ ನಿಮ್ಮನ್ನ ಮೀಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅವರೇನು ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಂಡಿಲ್ಲ, ಬಟ್ ಅವ್ರು ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ 2 ಆಫ್ ವಾಂಡ್ಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಗೋಸ್ಕರನೇ ಕಾಯ್ತಿದ್ದಾರೆ ಆ್ಯಂಡ್ ಅವ್ರು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆದರೆ ಅವರ ಒಂದು ಪರಿಸ್ಥಿತಿ ಅವ್ರನ್ನ ಒಂದು ರೂಮಲ್ಲಿ ಕಟ್ಟಾಕಂಗೆ ಮಾಡಿದೆ. ಅವರು ಎಲ್ಲೇ ಹೋಗೋಕ್ಕಾಗ್ತಿಲ್ಲ. ಅವರು ಈವನ್ ಆಫೀಸಲ್ಲಿದ್ದರೂ ಕೂಡ ಆಫೀಸಲ್ಲೋ ಅಥವಾ ಅವ್ರ ಕೆಲಸದ್ರಲ್ಲಿದ್ದರೂ ಕೂಡ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಆ್ಯಂಡ್ ನೀವು ಕೂಡ ಅದೇ ಥರ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಬಟ್ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಒಂದು ಈ ಸೈಲೆನ್ಸ್ ತುಂಬ ಬೇಗ ಬ್ರೇಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ನಿಮಗೆ ಅನ್ನಿಸ್ಬೋದು ಈ ಪರ್ಸನ್ ಬರ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಬಟ್ ಈ ಪರ್ಸನ್ ನೀವು ತೋರಿಸಿರೋ ಅಂತಹ ಕರುಣೆ ಪ್ರೀತಿಗಂತೂ ಡೆಫಿನೆಟ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇನ್ನು 8 ವಾರದಿಂದ 8 ತಿಂಗಳು ಒಳಗಡೆ ಈ ಪರ್ಸನ್ ಯಾವಾಗ ಬೇಕಾದರೂ ನಿಮ್ಮನ್ನು ಮೀಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅಥವಾ ಅಟ್ಲೀಸ್ಟ್ ನಿಮಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಿಮ್ಗೇನಾದರೂ ಈ ಒಂದು ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು ಅಂತ ಅಂದರೆ ಈ ಒಂದು ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ನ ನೀವು ವೇರ್ ಮಾಡ್ಬೋದು. ಇದು ನಿಮ್ಮಲ್ಲಿರೋ ಅಂತಹ ನೆಗೆಟಿವ್ ಆರಾ ಅಥವಾ ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ ಆಗಿದ್ರೆ ಅದನ್ನು ಹೀಲ್ ಮಾಡುತ್ತೆ. ನೀವೇನಾದರೂ ಡಿಪ್ರೆಷನ್ ಆ್ಯಂಗ್ಸೈಟಿ ಸ್ಟ್ರೆಸ್ಸಲ್ಲಿದ್ದರೆ ಅದನ್ನು ಕೂಡ ಇದು ಕ್ಲಿಯರ್ ಮಾಡುತ್ತೆ. ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ಕೂಡ ಈ ಒಂದು ಬ್ರೇಸ್ಲೆಟ್ ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದ್ರ ಕಾಸ್ಟ್ ಬಂದು 650 ರೂಪೀಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ಬೇಕು ಅಂದರೂ ಕೂಡ ನನಗೆ ತಿಳಿಸಿ. ಈ ಒಂದು ಬ್ರೇಸ್ಲೆಟಿಂದ ನಿಮ್ಮ ಒಂದು ಕೆರಿಯರ್ ಗ್ರೋತ್ ಅಥವಾ ಒಂದು ಬಿಸ್ನೆಸ್ ರಿಲೇಟೆಡ್ ಅಥವಾ ನೀವೇನಾದರೂ ಸಾಲ ಮಾಡ್ಕೊಂಡಿದ್ರೆ ಇದಕ್ಕೆಲ್ಲ
ಎಲ್ಲದಕ್ಕೂ ಈ ಒಂದು ಬ್ರೇಸ್ಲೆಟ್ ಹೆಲ್ಪ್ ಮಾಡುತ್ತೆ. ಸೊ ಯಾರಾದರೂ ಜಾಬ್ಗೆ ಹುಡುಕ್ತಾ ಇದ್ದೀರಾ, ಎಷ್ಟೋ ದಿನದಿಂದ ಕೆಲಸ ಸಿಗ್ತಾ ಇಲ್ಲ ಅಂತ ಅಂದರೆ ನೀವು ಕೂಡ ಈ ಒಂದು ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ಸೊ ಇದರ ಕಾಸ್ಟ್ ಬಂದು 750. ಸೊ ನಿಮ್ಗೆ ಏನಾದರೂ ಈ 2 ಬ್ರೇಸ್ಲೆಟ್ ಬೇಕು ಅಂತ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ನ ಮಾಡಿ ನನಗೆ ತಿಳಿಸ್ಬೋದು. ಥ್ಯಾಂಕ್ ಯು.